ನಮಸ್ತೆ ಎಲ್ಲರಿಗೂ. ಎಲ್ಲರೂ ಆರಾಮಿರ್ತೀರಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ವೇರ್ ಮಾಡಿರೋಂಥ ಕಿವಿ ಓಲೆ ಜೊತೆಗೆ ನಾನು ವೇರ್ ಮಾಡಿರೋಂಥ ಈ ಒಂದು ಮಾಂಗಲ್ಯ ಚೈನ ಎರಡು ಒಂದು ಕೊಂಬೋ ಆಫರಲ್ಲಿ ಕೊಡ್ತಾಯಿದ್ದೀನಿ. ಮೇನಾಗಿ ಎರಡು ಕೂಡ ಮ್ಯಾಚಿಂಗಲ್ಲಿರುವಂಥದ್ದು ಕಿವಿ ಓಲೆ ಮತ್ತು ಇದು ನೋಡಿರಿ ಮಾಂಗಲ್ಯ ಚೈನು ಗೋಲ್ಡ್ ಪಾಲಿಸಲ್ಲಿರುವಂಥದ್ದು. ನಾ ಡೈಲಿ ವೇರ್ ಮಾಡತ್ತೀನಿ. ಮೊನ್ನೆ ನಾಗರ ಪಂಚಮಿ ಹಬ್ಬ ಆದಂಗಿಂದ ಡೈಲಿ ವೇರ್ ಮಾಡತ್ತೀನಿ. ಬಿಸಿ ನೀರಲ್ಲೂ ಕೂಡ ಹಾಕಕತ್ತೀನಿ. ಸ್ಕಿನ್ಗೆ ಏನಾದರೂ ಈ ಥರ ಕಪ್ಪಾಗೋದು, ಮಾರ್ಕ್ ಬೀಳೋದು, ಎಲ್ಲ ಇದು ಬ್ಲೂ ಕಲರ್ ಆಗಿ ಪಿಂಪಲ್ಸ್ ಇರೋದು ಈ ಥರ ಏನೂ ಆಗಂಗಿಲ್ಲ. ದಯವಿಟ್ಟು ಯಾರಿಗಾದ್ರೂ ಬೇಕಾದ್ರೆ ಬೇಗನೆ ಬುಕಿಂಗ್ ಮಾಡ್ಕೊರಿ. ಸ್ಟಾಕು ಕೂಡ ಲಿಮಿಟೆಡಲ್ಲಿ ಐತಿ ನೋಡಿರಿ. ಅಷ್ಟೆಲ್ಲ ಪ್ಯಾಕಿಂಗ್ ಆಗಿದ್ದಾವೆ. ತೊಗೊಂಡಾರೆ ಪದೇ ಪದೇ ಅವರು ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಬುಕಿಂಗ್ ಮಾಡತ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತೊಂದು ವಿಷಯದ ಬಗ್ಗೆ ಮಾತಾಡಲೇಬೇಕು. ಸೊ ಮಾತಾಡೋಣ ಬರ್ರಿ. ಊಟಕ್ಕೆ ಚಪಾತಿ ಮಾಡಿದ್ದೆ, ಆಮೇಲೆ ಚಟ್ನಿ, ಸಬ್ಬಸಿಗೆ ಸೊಪ್ಪಿನ ಪಲ್ಯನೂ ಐತಿ, ಚಿತ್ರಾನ್ನ ಮಾಡಿದ್ದೀನಿ ರೀ. ಮಕ್ಳಿಗೆ ಫುಲ್ ಇಷ್ಟ ಆಯಿತು. ಯಜಮಾನ್ರು ಒಬ್ಬರು ಪೂರ್ತಕ ಇಟ್ಟಿವಿ. ನಾನು ಕೂಡ ಊಟ ಮಾಡಿ ಕೈ ತಗೊಂಡೆ. ಅವ್ರ ಸುಗೋಸ್ಕರ ವೇಟ್ ಮಾಡಿ ಸಾಕಾಯ್ತು ನನಗೆ. 11 ಗಂಟೆ ಕರೆಕ್ಟ್ 11 ಗಂಟೆ ಟೈಮ್. ಇನ್ನು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ. ಏನದು काय केले मी ते 2 कलर त्या वाटीमध्ये घातले. एकदम काळा काळा झालते ते. ಏನು ಮಾಡಿ ಮವ್ವ ಸುಮ್ಮ ಏನ್ರ ಮಾಡ್ಬಿಡ. ಒಟ್ಟು ಏನರ ಒಂದು ಮಾಡ್ಕೊತಿರೋದನ ಕಾರ್ಬಾರ. ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿದ್ದೀನಿ ರೀ. ಇನ್ನೇಗ ಡೈರೆಕ್ಟನೇ ಅಪ್ಲೋಡ್ ಮಾಡಿಬಿಡ್ತೀನಿ. ಇನ್ನೇಗಂದ್ರೂ ಊಟ ಮಾಡೋಕ್ಕಿಂತ ಮುಂಚೆಕನೇ ರೀ. ಸೊ ಅವನ್ನೆಲ್ಲ ಇಲ್ಲಿ ಇಟ್ಟಿದ್ದೆ. ಹಂಗೆ ಒಂದು ಪ್ಯಾಕಿಂಗ್ ಬಂತು ನೋಡಿರಿ. ಆ ಪ್ಯಾಕಿಂಗ್ ಮಾಡಿದ ಮ್ಯಾಗಿಂದು ಕೊರಿಯರ್ದು ಏನಿರ್ತೈತೆ ಜಿಗಿಟ್ ಪಟ್ಟೆ ಅದನ್ನೆಲ್ಲ ತೆಗೆದು ಪ್ಯಾಕಿಂಗ್ ಮಾಡೀನಿ. ಅಳಗಡ್ಸ್ಬೇಡ, ನೀ ತಳಗಿಳಿ ನೀ ಅಳಗಡ್ಸ್ಬಿಟ್ಟು ನೀ ತಳಗಿಳ್ಬಿಡು. ಸೇಫ್ಟಿ ಇಲ್ಲ ನೀ ನನಗೆ. ನಾನು ಒಂದು ವಿಷಯದ ಬಗ್ಗೆ ಎಷ್ಟು ಇಗ್ನೋರ್ ಮಾಡ್ತಿರ್ತೀನಿ ಅಂದ್ರೆ ಮತ್ತೆ ಅದನ್ನ ಪದೇ ಪದೇ ಅದೇ ನನ್ನ ಮೈಂಡಾಗ ಹೋಗ್ಬಿಡ್ತೈತಿ. ಫುಲ್ ಡಿಸ್ಟರ್ಬ್ ಆಗಿಬಿಡ್ತೀನಿ ನಾನು. ಸೊ ಹಾಗಾಗಿ ಏನಂತಂದ್ರೆ ಈಗ ಯಾವುದೇ ಒಂದು ಹೆಣ್ಮಕ್ಳು ಇರಲಿ ಒಂದು ಗಂಡು ಮಕ್ಳು ಇರಲಿ, ಅವ್ರ ಜೀವನ ಮಾಡಬೇಕು ಅಂತಂದ್ರೆ ಅವ್ರವ್ರದ್ದು ಬದುಕು ಹೆಂಗಿರ್ತೈತಿ ಅದ್ರ ತಕ್ಕಂಗೆ ಅವ್ರು ಬಾಳ್ತಿರ್ತಾರ, ಅದ್ರ ತಕ್ಕಂಗೆ ಅವ್ರ ಜೀವನ ಮಾಡ್ತಿರ್ತಾರ. ಆದ್ರೆ ಇನ್ನೊಬ್ರು ಕುಂತ್ಕೊಂಡು ಹರಿಕತಿ ಹೇಳೋದು ಭಾಳ ಚಲೋ, ಅಂದ್ರೆ ಭಾಳ ಈಸಿ ಕೆಲಸ. ಇನ್ನೊಬ್ರು ಲೈಫ್ ಬಗ್ಗೆ ಆಗಿರ್ಬೋದು. ಕಸ್ಟಮರ್ದು ಮೆಸೇಜ್ ಬಂತ್ರಿ, ರಿಪ್ಲೈ ಕೊಟ್ಟೆ ನೋಡ್ರಿ. ನಾನು ನಿಜ ಹೇಳ್ತೀನಿ 2 ಗಂಟೆ ತನಕ ನಾ ರಾತ್ರಿ ಮಲಗಂಗಿಲ್ಲ. ಯಾಕಂದ್ರೆ ನನಗೆ ಯೂಟ್ಯೂಬ್ದು ಕೂಡ ಕೆಲಸ ಐತಿ. ಒಂದಲ್ಲ 2 ಚಾನಲ್ ಕೆಲಸ ಅದಾವ. ಅವತ್ತಾ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿರ್ಬೇಕು. ಅದ್ರ ಜೊತೆಗೆ ಎಡಿಟಿಂಗು ಕೆಲಸ ಇರ್ತಾವ, ಅದ್ರ ಜೊತೆಗೆ ಮನೆ ಕೆಲಸ ಇರುತ್ತೆ, ಮಕ್ಳದ್ ನೋಡ್ಕೋಬೇಕು, ಅಡ್ಗೆ ಕೆಲಸ ಇರ್ತೈತಿ, ಆರ್ಡ್ರ್ ತಗೋಬೇಕು, ಕಮೆಂಟ್ಸಿಗೆಲ್ಲ ಕಮೆಂಟ್ಸಿಗೆ ಸದ್ಯಕ್ಕೆ ನನಗೆ ಅಷ್ಟು ರಿಪ್ಲೈ ಕೊಡೋಷ್ಟು ಪೇಷನ್ಸ್ ಇಲ್ಲ. ಸೊ ಆದರೂ ಅದನ್ನ ನೋಡಿ ವಾಚ್ ಮಾಡಿ ಒಂದು ಹಾರ್ಟ್ ಸಿಂಬಲ್ ಆದರೂ ಕೂಡ ಕೊಡ್ತಿರ್ತೀನಿ. ಮೊದಲಿನ ಥರ ಮೊದಲು ಹೆಂಗ ಬರೀ ಯೂಟ್ಯೂಬ್ ಅಷ್ಟೇ ಮಾಡ್ತಿದ್ದೆ. ಹಾಗಾಗಿ ನನಗೆ ಅದು ಜಾಸ್ತಿ ಟೈಮ್ ಕೊಡ್ತಿದ್ದೆ ಯೂಟ್ಯೂಬ್ಗೆ. ಕಮೆಂಟ್ಸಿಗಾಗಿರ್ಬೋದು, ಜಾಸ್ತಿ ಎಡಿಟಿಂಗ್ ಸ್ವಲ್ಪ ಜಾಸ್ತಿ ಏನಾದರೂ ಇದು ಮಾಡ್ಕೊಳೋದು ಮಾಡ್ತಿದ್ದೆ. ಇವಾಗ ದೇವರು ದುಡಿಯೋಕೆ ಏನೋ ಒಂದು ಮಾರ್ಗ ತೋರ್ಸಕತ್ತಾನ. ಆ ಮಾರ್ಗದೊಳಗೆ ನಾನು ಹೊಂಟೀನಿ. ತಪ್ಪು ಮಾಡಕತ್ತಿಲ್ಲ, ಯಾರ್ದೋ ಎತ್ಕೊಂಡು ತಿನ್ನಕತ್ತಿಲ್ಲ, ಮೋಸ ಮಾಡಿ ಬದುಕಕತ್ತಿಲ್ಲ. ಇಲ್ಲದೆ ಇರೋವಂಥದ್ದು ಏನಾದರೂ ಫೇಕ್ ಹೇಳಿ ಸಿಂಪತಿ ತಗೊಂಡು ನಾನು ವಿಡಿಯೋ ಮಾಡಕತ್ತಿಲ್ಲ. ನಂದು ಒಂದಲ್ಲ 2 ಅಲ್ಲ 6 ವರ್ಷದ ಜರ್ನಿ ಐತಿ ನಂದು ಯೂಟ್ಯೂಬ್ದೊಳಗೆ. ನಾ 6 ವರ್ಷದ ಜರ್ನಿ ಒಳಗೆ ನನ್ನ ಲೈಫ್ ಏನೇನು ಏಳು ಬೀಳುಗಳು ಕಂಡಿದ್ದಾವ ಅಂತ ಹೇಳ್ಕೇಸಿ ನಾನು ಒಂದು 20% ಕೂಡ ನಾನು ಹೇಳ್ಕೊಂಡಿಲ್ಲ. ಬಟ್ ಆದರೆ ಕೆಲವೊಂದಿಷ್ಟು ಅದು ನಾನು ಹೇಳ್ಕೊಳ್ದೇ ಇದ್ರು ಕೂಡ ಕೆಲವೊಂದಿಷ್ಟು ನಿಮ್ಮ ಕಣ್ಣಿಗೆ ನಾನು ತೋರಿಸ್ಲೇಬೇಕಾಗ್ತಿತ್ತು. ನಾನಿರುವಂಥ ಜೀವನ, ನನ್ನ ಮನೆ, ನನ್ನ ಲೈಫ್ ಸ್ಟೈಲು, ನನ್ನ ದಿನನಿತ್ಯದ ದಿನಚರಿ, ಇದನ್ನೆಲ್ಲನೂ ಕೂಡ ನಾನು ಖುಷಿಯಿಂದ ನಾನು ಶೇರ್ ಮಾಡ್ಕೋತೀನಿ. ನನ್ನ ಲೈಫನ್ನು ನಾನು ಫಸ್ಟ್ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ತುಂಬ ಕಷ್ಟಪಡಕತ್ತೀನಿ. ಕಷ್ಟ ಅನ್ನೋದಕ್ಕಿಂತ ಈಗ ಸದ್ಯಕ್ಕೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. 10 ರೂಪಾಯಿ ಈಗ ವಯಸ್ಸೈತಿ. 10 ರೂಪಾಯಿ ನಾವು ದುಡ್ದು ಬಾಜುಗೆ ತೆಗೆದಿಡಬೇಕು. ಮಕ್ಕಳು ಮರಿದನ್ನು ಕೂಡ ಫ್ಯೂಚರ್ ನೋಡ್ಕೋಬೇಕು. ಹೌದಾ? ಈಗಿನ ಕಾಲದೊಳಗೆ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ನಮ್ಮ ಯಜಮಾನ್ರು ಮಾಡ್ತಾರ ಬಿಡು ಅಂತ ಕೈ ಕಟ್ಕೊಂಡು ಕೂತ್ರೆ ನನಗೆ ನಡೀತೈತಿ, ಇಲ್ಲ ಅಂತ ಅನ್ನಂಗಿಲ್ಲ. ಬಟ್ ಆದರೂ ಕೂಡ ನಾನು ಏನೋ ಒಂದು ಆಧಾರ ಈ ಮನೆಗೆ ಆಗುತ್ತಾ. ನಾವು ಮನೆಗೆ ಕಟ್ಕೊಂಡಿವಿ. ಸೊ ನಮಗೂ ಒಂದು ಒಳ್ಳೆ ಲೈಫ್ ಲೀಡ್ ಮಾಡೋದಿಕ್ಕ, ಒಂದು ಒಳ್ಳೆ ಬದುಕು ಕಟ್ಕೊಳೋದಿಕ್ಕ ಒಂದು ಹೆಲ್ಪ್ ಆಗ್ತದ.
ಕುಂತು ಯಾಕೆ ಕೆಡಬೇಕು, ಸುಮ್ಮನೆ ಖಾಲಿ ಪೀಲಿ ಏನಾದರೂ ತಲೆಯಾಗ ವಿಚಾರ ಬರ್ತಿರ್ತಾವೆ. ಇದು ಇವತ್ತಿಂದಲ್ಲ, 6 ವರ್ಷದಿಂದನೇ ನನಗೆ ಇದು ವಿಚಾರ ಬಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ. ನನ್ನ ಫಸ್ಟ್ ವಿಡಿಯೋದೊಳಗೇ ನಾನು ಹೇಳ್ಕೊಂಡೀನಿ, ನನ್ನ ಒಂದು ಒಂಟಿತನವನ್ನು ನಾನು ನಿಭಾಯಿಸ್ಕೊಳೋದಕ್ಕೆ ನೀಗಿಸೋದಕ್ಕೆ ಯೂಟ್ಯೂಬ್ ಬಂದೀನಿ. ಅದ್ರೊಳಗೆ ನಾನು ಬ್ಯುಸಿ ಇದ್ನಪ್ಪ ಅಂದ್ರೆ ನನ್ನನ್ನು ನಾನು ಖುಷಿಯಾಗಿ ಇಟ್ಕೋಬಹುದು ಅಂತ ಅಂದ್ಕೊಂಡು ನಾನು ಯೂಟ್ಯೂಬ್ಗೆ ಫಸ್ಟ್ ಏನೇ ನಾ ವಿಡಿಯೋದೊಳಗೆ ಹೇಳೀನಿ. ಬೇಕಾರೆ ನಾನು ಇದೇ ಚಾನಲ್ದಾಗ ಸವಿತಾ ಲೈಫ್ ಕನ್ನಡ ಬ್ಲಾಗ್ ಚಾನಲ್ದಾಗ ನನ್ನ ಫಸ್ಟ್ ಬ್ಲಾಗು ನೀವು ನೋಡ್ರಿ, ಸರ್ಚ್ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತಾ. ಹೌದಾ? ಯಾರೇ ಮಾಡಲಕ್ಕ ಅವ್ರಿಗೆ ಅದು ಕಷ್ಟ ಇಲ್ಲದ ಯಾವುದೂ ಕೂಡ 10 ರೂಪಾಯಿ ಹುಟ್ಟಂಗಿಲ್ಲ. ಆದ್ರೆ ಏನೋ ಗೊತ್ತಿಲ್ಲ, ನನ್ನ ನೋಡಿದ್ರೆ ಒಬ್ಬೊಬ್ಬರಿಗೆ ಏನು ಹೊಟ್ಟೆ ಉರಿ ಬೀಳುತ್ತೋ, ಅದೇನು ಅವ್ರ ಮನ್ಸಿಗೆ ಬರುತ್ತೋ, ಆಕಿಂದ ಲೈಫ್ ಬಿಡು ಭಾರಿ ಬಿಂದಾಸ್ ಐತಿ, ಆಕಿಂದ ಬಿಡು ಏನು ಭಾರಿ ಚಲೋ ಐತಿ, ಮನೆ ಕೂತಲ್ಲೇ ಗಳಿಸ್ತಾಳ. ನೀವು ಗಳಿಸ್ರಿ, ನೀವು ಮನೆ ಕೂತಾಗ ಗಳಿಸ್ರಿ, ನೀವು ಯೂಟ್ಯೂಬ್ ಮಾಡ್ರಿ, ನೀವು ಬಿಸ್ನೆಸ್ ಮಾಡ್ರಿ, ನಂತರ ಕಷ್ಟಪಡ್ರಿ, ನೀವು ಗಳಿಸ್ರಿ. ನಿಮ್ಗೆ ಯಾರು ಬೇಡ ಅಂದಿರ್ತಾರ? ಕುಂತ್ಕೊಂಡು ಬರೀ ನನ್ನ ಬಗ್ಗೆ ಕಮೆಂಟ್ ಹಾಕೋದಷ್ಟೇ ಗೊತ್ತಿರುತ್ತೆ, ನಿಮಗೆ ಮಾಡೋಕೆ ಗೊತ್ತಿರಂಗಿಲ್ಲ. ಹೌದು, ನಾನು ಮನೆ ಕೂತ್ಕೊಂಡು ಲಕ್ಷಗಟ್ಟಲೆ ದುಡಿತೀನಿ, ನೀವು ದುಡಿರಿ, ನಿಮ್ಗೆ ಯಾರು ಬೇಡ ಅಂದಾರ? ಆಮೇಲೆ ನನಗೆ ಯಾರಾದರೂ ಇವಾಗ ಒಂದು ಮಾತು, ಫ್ಯಾಮಿಲಿಯೊಳಗೆ ನಿಮ್ದೇನೋ ಫಂಕ್ಷನ್ ಇರಲಿ, ನಿಮ್ದು ಏನೋ ಒಂದು ಇರಲ್ಲಕ್ಕ, A to Z, ನಿಮ್ಮ ಅಕ್ಕ ಆಗಲಿ, ನಿಮ್ಮ ತಂಗಿ ಆಗಲಿ, ನಿಮ್ಮ ಅಪ್ಪ ಅವ್ವ, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡಿದ್ರೆ ನೀವು ತೊಗೊತೀರಲ್ಲ? ಏನು ತೊಗೊಳಂಗಿಲ್ಲ? ತೊಗೊತೀರಿಲ್ಲ? ನಿಮ್ದು ಏನೋ ಒಂದು ಫಂಕ್ಷನ್ ಇದ್ರು ಕೂಡ ಯಾರೋ ಬಂದು ಏನೋ ಒಂದು ಗಿಫ್ಟ್ ಕೊಡ್ತಾರ, ಒಂದು ಅಮೌಂಟೇ ಇರ್ಲಕ್ಕ, ಒಂದು ವಸ್ತುನೇ ಇರ್ಲಕ್ಕ, ನೀವು ತೊಗೊತೀರಲ್ಲ? ಅದೇ ಥರ ನನ್ನ ಒಂದು ಸಪೋರ್ಟರ್ಸು ನನಗೇನೋ ಒಂದು ಹೆಲ್ಪ್ ಮಾಡ್ತಾರೆ, ನನಗೆ ನೀಡ್ ಐತಿ, ನಾನು ತೊಗೊಂಡಿರ್ತೀನಿ, ನನ್ನ ಖುಷಿಯಿಂದ ನಾನು ವಿಡಿಯೋದಾಗ ಹೇಳ್ಕೊಂಡಿರ್ತೀನಿ. ಅದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಖುಷಿಯಿಂದ ಏನೋ ಒಂದು ಹೆಲ್ಪ್ ಮಾಡಿರ್ತಾರೆ. ಬಟ್ ಹೇಳ್ಕೊಬೇಡ್ರಿ ಅಂತ ಇದು ಉದ್ದೇಶಕ್ಕೆ ಹೇಳ್ತಿರ್ತಾರೆ ಅವ್ರು ನನಗೆ. ಬಟ್ ನನಗದು ನನ್ನ ಒಂದು ಶೇರ್ ಮಾಡ್ಕೋಬೇಕು ಅಂದ್ರೆ ಅವ್ರು ಕೊಟ್ಟಾರಂತ ಅಂತಲ್ಲ, ಬಟ್ ಆ ಪ್ರೀತಿನ ಗಳಿಸ್ಕೊಂಡಿದ್ದೀನಿ, ಆ ವಿಶ್ವಾಸನ ಉಳಿಸ್ಕೊಂಡಾಗತ್ತೀನಿ ಅನ್ನೋ ಒಂದು ಅವ್ರ ಮನಸ್ಸಿನೊಳಗೆ ನಾನು ಒಂದು ಮಗಳಾಗಿ, ಒಂದು ಅಕ್ಕ ತಂಗಿ, ಏನೋ ಒಂದು ಗೆಳತಿಯಾಗಿ ಅವ್ರ ಮನಸ್ಸಲ್ಲಿ ನಾವು ಸ್ಥಾನ ಪಡ್ಕೊಂಡಿನಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಎಷ್ಟೆಷ್ಟು ಒಳ್ಳೊಳ್ಳೆ ಸ್ಥಾನದಾಗ ಇದ್ದವರು, ಒಳ್ಳೊಳ್ಳೆ ಮನೆತನ ಇದ್ದವರು ನನಗೆ ಒಂದು ಒಳ್ಳೆ ಮಾತಾಡ್ತಾರ, ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಅವ್ರ ಬಾಜುಕ್ಕೆ ನಿಂದ್ರೋ ಯೋಗ್ಯತೆನೂ ನನಗಿರಂಗಿಲ್ಲ. ಅಂಥವ್ರು ನನಗೆ ಆರ್ಡ್ರ್ ಕೊಡ್ತಾರ, ನನ್ನ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರ. ಬಟ್ ಇದಕ್ಕಿಂತ ದೊಡ್ಡದ್ದು ನನಗೆ ಸಾಧನೆ ಯಾವುದು ಬೇಡ. ಅದ್ರ ಜೊತೆಗೆ ನನ್ನ ಒಂದು ಮನಿನೂ ಕೂಡ ನಾನು ನಿಭಾಯಿಸ್ಕೊಂಡು ಹೊಂಟಿನ ಅನ್ನೋ ಒಂದು ಖುಷಿ ಹೆಮ್ಮೆ ನನಗೈತಿ. ಆದ್ರೆ ಎಷ್ಟು ಇಗ್ನೋರ್ ಮಾಡ್ತೀವಿ, ನಮ್ಗೇನು ಮಂದಿ ಮತ್ತೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ತಗೊಂಡು ಇರೋ ಕೆಲಸದ ಕಡೆ ಲಕ್ಷ್ಯ ಕೊಡದೆ ಇರೋ ಥರ ನಮ್ಗೆ ಇರ್ಬೇಕನ್ನೋ ಆಸೆ ಇಲ್ಲ. ಆದ್ರೂ ಯಾಕೆ ಮಂದಿಗೆ ಇಷ್ಟು ಟೈಮ್ ಇರ್ತೈತಿ? ಅವ್ರು ಯಾಕೆ ನಮ್ಮ ಥರ ಬ್ಯುಸಿ ಅವ್ರ ಲೈಫ್ ಇಟ್ಕೊಂಡಂಗಿಲ್ಲ? ಯಾಕೆ ಅವ್ರ ಪಡಿಗೆ ಅವ್ರು ಬದುಕಂಗಿಲ್ಲ? ಇನ್ನೊಬ್ರ ಪಡಿಗೆ ಯಾಕೆ ಬರ್ತಾರ? ನಾವು ವಿಡಿಯೋದಾಗ ಏನೋ ಒಂದು ಹೇಳ್ಕೊಂಡಿದ್ನಿ ಅಂದ್ರೂ ಕೂಡ ಡಿಸ್ಕಸ್ ಮಾಡಿರ್ತಾರೆ, ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ನೀವು ಯಾರ್ದು ತೊಗೊಳಕ್ಕೆ ಹೋಗ್ಬೇಡ್ರಿ, ಹೌದಾ? ನೀವು ನನಗೆ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಯೂಟ್ಯೂಬ್ ಫ್ಯಾಮಿಲಿ ನನಗೊಂದು ಅಕ್ಕ ಆಗೋ, ಒಂದು ತಂಗಿ ಆಗೋ, ಒಂದು ತಾಯಿ ಆಗೋ, ಒಂದೇನೋ ಒಂದು ಹಿತೈಷಿ ಆಗೋ, ಒಂದು ಒಳ್ಳೆ ಫ್ರೆಂಡ್ ಆಗೋ ನನಗೇನೋ ಹೆಲ್ಪ್ ಮಾಡಿರ್ತಾರೆ. ನಾನು ದುರುಪಯೋಗ ಅದನ್ನು ಮಾಡ್ಕೊಂಡೆ ಅಂದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇರ್ತಿದ್ದೆ. ಬಟ್ ನಾನು ಒಟ್ಟ ದುರುಪಯೋಗ ಮಾಡ್ಕೊಳಂಗಿಲ್ಲ. ಒಬ್ಬ ಒಳ್ಳೆ ಸ್ನೇಹಿತರು ಸಿಕ್ಕಿದಾರ, ಒಂದು ಒಳ್ಳೆ ತಾಯಿ ತಂದೆ ಅಕ್ಕ ತಂಗಿ ಯೂಟ್ಯೂಬ್ದಾಗ ಸಿಕ್ಕಾರ, ಇಲ್ಲ ಅಂತ ಹೇಳಂಗಿಲ್ಲ. ಎಷ್ಟು ಒಳ್ಳೆ ವ್ಯಕ್ತಿಗಳು, ದುಡ್ಡಿರುವಂಥ ನನ್ನ ಅಕ್ಕ ತಂಗಿದ್ರು ಕೂಡ ಇದ್ದೀರಿ. ಅದೆಲ್ಲ ವಿಡಿಯೋ ನೋಡೋಕತ್ತರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನನಗೆ ಸಾಕಷ್ಟು ನೋವಾಗುತ್ತಾ, ಬಟ್ ನನಗೆ ತೋರಿಸ್ಕೊಳಕ್ಕೆ ಇಷ್ಟ ಆಗಲ್ಲ. ನಾನು ಅಳಬಾರ್ದು, ಈ ಮನೆಯೊಳಗೆ ನಾನು ಖುಷಿಯಾಗಿರ್ಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಬಟ್ ಅದೇ ಥರ ಇರ್ತೀನಿ. ನನಗೆ ಅಳೋದು ಕೂಡ ನನಗೆ ಸದ್ಯಕ್ಕೆ ಜಾಸ್ತಿ ಬ್ಯಾಡ್. ಯಾಕೆ ಅಳಬೇಕು? ಯಾರೋ ಒಂದೇನೋ ಅಂತಾರ ಅಂತಂದ್ರೆ ಅದು ಸಹಜ, ನೋವಾಗೋದು, ಅಳುವಾಗೋದು. ಬಟ್ ನಾವು ಅಳ್ತೀವಿ ಅಂದ್ರೆ ಅದು ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ, ಹೌದಲ್ಲ? ಸೊ ನಮ್ಮಿಂದ ಇನ್ನೊಬ್ರು ಖುಷಿ ಪಡ್ತಾರೆ ಅಂತ ನಾನು ಪಡಿಸ್ಬೇಕು. ಅದು ಈ ಥರದ್ದು ಬೇಡ. ಅವ್ರು ಅಂತಾರಲ್ಲ, ಮನ್ಯಾಗ ಕೂತಲ್ಲೇ ಗಳಿಸ್ತಾಳ ಅಂತೇಳಿ. ಅವ್ರಿಗೆ ಖುಷಿ ಆಗುತ್ತಲ್ಲ ನಾ ಗಳಿಸೋದ್ರಿಂದ. ನಮ್ಮ ಮನ್ಯಾಗ ಕುಂತಲ್ಲಿ ಗಳಿಸ್ತೀನಿ, ಎಲ್ಲ ನೋಡ್ಕೊಳಕತ್ತೀನಲ್ಲ, ಮನೆ ಮಕ್ಕಳು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ದು ವಿಡಿಯೋ ಅಪ್ಲೋಡ್ ಮಾಡೋದು, ಆರ್ಡ್ರ್ಗಳು ತೊಗೊಳೋದು, ಅದೆಲ್ಲ ಅವರಿಗೆ ಬರೀ ನಾನು ದುಡ್ಡು ಗಳಿಸ್ತೀನಿ ಅನ್ನೋದು ಅಷ್ಟೇ ಗೊತ್ತಾಗುತ್ತೆ ಅವರಿಗೆ. ಅದರಿಂದ ನಾನು ಹಾಕೋ ಎಫರ್ಟ್ ಏನೂ ಗೊತ್ತಾಗಲ್ಲ. ಏನಾದರೂ ಯಾರಿಗಾದ್ರೂ ಒಂದು ಇಡೋದು, ಮನೆಯೊಳಗೆ ಒಂದಕ್ಕೆ ಎರಡು ಚುಚ್ಚೋದು, ಅಯ್ಯೋ ಗಳಿಸ್ತಾಳ, ರೊಕ್ಕ ಎಲ್ಲಿಟ್ಟಾಳ, ಒಂದೇ ಅಲ್ಲ 2 ಅಲ್ಲ,
ಪ್ರತಿಯೊಂದು ವಿಷಯದಾಗೂ ಕೂಡ ಏನಾದರೂ ಒಂದು ಕಡ್ಡೆ ಅಳಗಾಡಿಸಿ ಎಷ್ಟಾಗುತ್ತಲ್ಲ ಅಷ್ಟು ನನ್ನ ಮನ್ಸಿಗೆ ನೋವು ಕೊಡೋರಿ ಅದಾರ. ಅದು ನನ್ನೋರೇ ಹಿಡ್ಕೊಂಡು ಎಲ್ಲರಿಗೂ ಹೇಳ್ತೀನಿ ನಾನು. ಯಾಕೆ ಮನ್ಸಿಗೆ ನೋವು ಕೊಡ್ತೀರಿ ಇನ್ನೊಬ್ರಿಗೆ? ನಿಮ್ಗೆ ಯಾಕೆ ಸುಮ್ಮಿರಂಗ ಆಗಂಗಿಲ್ಲ? ಏನಾದರೂ ಒಂದು ಯಾಕೆ ಮಾತಾಡ್ತಿರ್ತೀರಿ? ಯಾರಾದ್ರೂ ನನ್ನ ಬಗ್ಗೆ ನೀವು ಎಲ್ಲರೂ ಹೋಗಿ ಮಾತಾಡ್ತಿರಲ್ಲ. ಕೆಲವೊಬ್ಬರಿಗೆ ದಯವಿಟ್ಟು ಕ್ಷಮೆ ಇರಲಿ, ಎಲ್ರಿಗೆ ಅಂತಲ್ಲ, ಕೆಲವೊಬ್ರು ಇದ್ದಾರ ಅವರಿಗೆ ನೀವೇ ಕುಂಬಳಕಾಯಿ ಕಳ್ಳಂದ್ರ ಎಗಲ್ ಮುಟ್ ನೋಡ್ಕೊಂಡ್ರಂತ ಅವ್ರಿಗೆ ಹೇಳಕತ್ತಿದ್ದು. ನೀವು ನನ್ನ ಬಗ್ಗೆ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡ್ತಿರ್ತೀರಲ್ಲ, ಹೌದಾ? ನನಗೆ ಯಾರು ಹೆಲ್ಪ್ ಮಾಡ್ತಾರ, ನಾವು ಕೆಲವೊಬ್ಬರ ಹತ್ರ ಹೇಳ್ಕೊಂತಿದ್ದೆ. ಇವಾಗ ಅದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗೈತಿ. ಯಾಕಂದ್ರೆ ನನಗೆ ಅತಿ ಆತ್ಮೀಯತೆಯಿಂದ ಯಾರು ಇರ್ತಾರಲ್ಲ, ಸೊ ಅವ್ರ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಕೆಲವೊಬ್ರು ಅಯೋಗ್ಯತೆನ ಉಳಿಸ್ಕೊಳಲ್ಲ ಯಾರ. ಒಂದು ಸೆಕೆಂಡ್. ಹೈದ್ರಾಬಾದಿಂದ ಒಬ್ರು ಕಸ್ಟಮರು ಲಾಸ್ಟ್ ಟೈಮ್ ಅವರು 4 ಪೀಸ್ ತಗೊಂಡಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದ್ದಾವಂತ. ಮತ್ತು ಹಾಗಾಗಿ ಅವರು ಇನ್ನೊಬ್ರು ಫ್ರೆಂಡಿಗೆ ಹೇಳಿದಾರ. ಪಾಪ ಅವರು ನೋಡಿದ ತಕ್ಷಣ ಇಷ್ಟ ಆಗಿ ಎಲ್ಲೋ ಒಂದು ಔಟಿಂಗ್ ಹೋದಾಗ, ಇವತ್ತನೇ ಔಟಿಂಗ್ ಹೋದಾಗ ನೋಡಿ ಎಲ್ಲಿ ತೊಗೊಂಡ್ರೆ ಏನಂತ ಕೇಳೋಣ, ನಂದು ನಂಬರ್ ಅದು ಕೊಟ್ಟಿದ್ದಾರ. ಪಾಪ ಅವರು ಮನೆಗೆ ಬಂದ ತಕ್ಷಣನೇ ಇಲ್ಲ ಕಾಲ್ ಮಾಡಿ, ಅವ್ರಿಗೆ ಕನ್ನಡ ಬರಲ್ಲಾಗಿತ್ತು, ಅವ್ರು ಹಿಂದಿ ಮಾತಾಡಕತ್ತಾರ. ನನಗೆ ಹಿಂದಿ ಬರಲ್ಲ, ನಾನು ಮರಾಠಿ, ಹಿಂದಿ, ಇಂಗ್ಲೀಷು, ಕನ್ನಡ ಫುಲ್ ಮಿಕ್ಸ್ ಹೊಡಿತೀನಿ, ಹ್ಯಾಂಡಲ್ ಮಾಡ್ತೀನಿ. ಪಾಪ ಅವ್ರು ಆರ್ಡ್ರ್ ಕೊಟ್ರಿ. ಈಗ ಅದನ್ನು ಕೂಡ ನಾನು ಪ್ಯಾಕ್ ಮಾಡಬೇಕು. ಏನು ಹೇಳಕ್ಕೆ ಹೊರಟಿನಪ್ಪ ಅಂತಂದ್ರೆ, ಯಾರೋ ಒಂದು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಉಣ್ತಾರ ಅಂದ್ರೆ ಮಾಡಕ್ಕೆ ಬಿಟ್ಬಿಡ್ರಿ. ನಿಮಗೆ ಮಾಡೋಕ್ಕಾಗಿಲ್ಲಲ್ಲ, ಸುಮ್ಮ ಕುಂದುರಿ. ಯಾಕೆ ಇದ್ದದ್ದು ಇಲ್ಲಾರ್ದು ಉತ್ಸಪತಿ ಮಾಡಿ ಮಾತಾಡ್ತಿರ್ತೀರಿ? ನೀವು ಯಾರ ಹತ್ರ ಮಾತಾಡ್ತೀರಲ್ಲ ಅವರು ಆ ಗುಟ್ಟನ್ನು ರಟ್ಟು ಮಾಡದೆ ಇರೋಂಗಿಲ್ಲ. ಸೊ ನೀವು ಮಾತಾಡಿದ ಮಾತನ್ನ ನಮ್ಮ ಕಿವಿಗೂ ಕೂಡ ಬಂದು ಹಾಕ್ತಿರ್ತಾರ. ಅದಕ್ಕೆ ನೀವು ಯಾವಾಗ ಯಾರ ಬಗ್ಗೆ ಏನಾದರೂ ಮಾತಾಡ್ಬೇಕಂದ್ರೆ ಯಾರ ಹತ್ರ ಹೇಳ್ಕೊತೀನಿ, ಅವ್ರು ಯೋಗ್ಯರ. ಸೊ ಅವ್ರ ಹತ್ರ ಅವ್ರು ನೋಡ್ರಿ, ಹೊಟ್ಟೆಗೆ ಒಂದು 4 ರೊಟ್ಟಿ ಒಂದಿಟ್ಟು ಅನ್ನ ಊಟ ಮಾಡಿದ್ರು ಹೊಟ್ಟೆಗೆ ಇಟ್ಕೊತೀವಿ, ಹೌದಾ? ಯಾರಾದರೂ ಹೇಳಿದ 4 ಮಾತು ಹೊಟ್ಟೆಗೆ ಇಟ್ಕೊಳಕ ಕೆಲವೊಬ್ರಿಗೆ ಆಗ್ತಿರಂಗಿಲ್ಲ. ಹಾಗಾಗಿ ಯಾರೇ ಇರಲ್ಲಕ್ಕ, ಅವ್ರವ್ರ ಪಾಟಿಗೆ ಅವ್ರವ್ರು ಬದುಕೋದು, ಅವ್ರು ಹೆಂಗಾರ ಯಾಕೆ ಮಾಡಿ ಉಣ್ಣಲಕ್ಕ ಅವ್ರವ್ರು ಉಣ್ತಿರ್ತಾರ. ನಾನು ಹಾಗೆ ನನ್ನ ಬದುಕಿಗೋಸ್ಕರ ನಾನು ದುಡಿಯಕತ್ತೀನಿ. ನಾನೇನು ಯಾರಿಗೂ ಕೂಡ ಯಾರು ಉಪಕಾರಕ್ಕೂ ಮಾಡೋಕತ್ತಿಲ್ಲ. ನನ್ನ ಜೀವನ ಚಲೋ ಇಟ್ಕೋಬೇಕು, ನನ್ನ ಬದುಕು ಒಳ್ಳೆ ರೀತಿಯಾಗಿ ಹೋಗ್ಬೇಕು. ನಾವು ಕಷ್ಟಪಟ್ಟರಲ್ಲ ಅಲ್ಲ ನಮ್ಗೆ ಸುಖ ಸಿಗೋದು. ನಾವು ಒಂದು ಮನೆ ಮಾಡ್ಕೊಂಡಿವಿ, ನಮ್ಗೆ ಯಾರು ರೆಡಿಮೇಡ್ ಮಾಡಿ ಇಟ್ಟು ಹೋಗಿಲ್ಲ, ಯಾರು ಗಳಿಸಿ ದುಡಿದು ನಮ್ಗೆ ಈಡು ಮಾಡಿ ಇಟ್ಟು ಹೋಗಿಲ್ಲ. ನಮ್ಗೆ ಪಿತ್ರಾರ್ಜಿತ ನಮ್ಮ ಯಜಮಾನ್ರ ಮುತ್ತೇನ ಕಾಲದಿಂದ ಕೂಡ ಈ ಜಾಗ ಒಂದಿತ್ತು. ಅದ್ರಲ್ಲಿ ಭಾಳ ಜನ ಮಂದಿ ಇರೋದ್ರಿಂದ ಜಾಗ ಹತ್ತೆ ತೆಗೆದು ಅದು ನಾವು ಸ್ವಂತ ಕಟ್ಕೊಳಕ್ಕೆ ಎಲ್ಲರಿಗೂ ಆಗದೆ ಇರೋ ಕಾರಣಕ್ಕಾಗಿ ನಾವು ಅಪಾರ್ಟ್ಮೆಂಟಿಗೆ ಅಂತೇಳಿ ಕೊಟ್ಟಿವಿ ಈ ಮನಿನೂ ಕೂಡ. ಸೊ ನಮ್ಮದೇ ಜಾಗ ಕೊಟ್ಟಿರೋದ್ರಿಂದ ನಮಗೊಂದು ಸ್ವಲ್ಪ ಇವಾಗ ಸ್ವಲ್ಪ ಕಡಿಮೆ ಅಮೌಂಟಿಗೆ ಈ ಮನೆ ಸಿಕ್ತೇವೆ. 3 ವರ್ಷದಿಂದ ನಮ್ಗೆ ಈ ಮನೆ ಎಷ್ಟು ರೊಕ್ಕಕ್ಕೆ ಸಿಕ್ಕೈತೆ ನೋಡ್ರಿ. ಈಗ ಅದೇ ಮನೆನೇ ಅಷ್ಟು ರೊಕ್ಕಕ್ಕೆ ಸಿಗಲ್ಲಾಗ್ಯಾವ, ಎಲ್ಲ ತುಟ್ಟಿಗ್ಯಾವ. ನಮ್ಮ ಮನೆ ಇರೋದು ಮೇನ್ ಏರಿಯಾದೊಳಗೆ ಬರ್ತೈತಿ. ಯಾರ್ಯಾರ್ದು ಜೀವನ ಹೆಂಗಿರ್ತೈತಿ ಅವ್ರಿಗೆ ಅಷ್ಟೇ ಗೊತ್ತು. ನನ್ನ ಮನೆ ನೋಡಿ, ನನ್ನನ್ನು ನೋಡಿ ಏನು ಬರೀ ಸೊರಿಗೆ ಈ ಥರನೇ ಚಿಂತೆ ಇರುತ್ತಾ? ನಾನು ಎಷ್ಟೋ ಕಷ್ಟಪಟ್ಟಿದ್ದೀನಿ. ನನ್ನ ಬಾಡಿಗೆ ಮನೆ ಆಗಿರ್ಬೋದು, ನನ್ನ ಮೊದಲಿಂದ ಇವಾಗೇನು ಮನೆ ಕಟ್ಕೊಂಡಿಲ್ಲ, ಈ ಜಾಗದಾಗ ನನಗೆ ಮೊದಲಿನ ಮನೆ ಇತ್ತು, ಅಲ್ಲೆಲ್ಲ ಎಷ್ಟು ಕಷ್ಟಪಟ್ಟಿನಿ, ಅದು ಯಾರ ಕಣ್ಣಿಗೆ ಕಾಣಿಸಿಲ್ಲ. ಇವತ್ತು ನಾನೇನೋ ಒಂದು ಒಳ್ಳೆ ರೀತಿಯಾಗಿ ಜೀವನ ಮಾಡಾಕತ್ತೀವಿ ಅಂತಂದ್ರೆ ಅದನ್ನ ಯಾರೂ ಕೊಟ್ಟಿಲ್ಲ ನನಗೆ. ನಾವು ನಮ್ಮ ಬದುಕನ್ನು ಕಟ್ಕೊಳಕತ್ತೀವಿ, ನಾವು ನಮ್ಮ ಆಸೆ ತಕ್ಕಂಗೆ ನಾವು ಬದುಕಬೇಕಂತ ಇಷ್ಟಪಡಕತ್ತೀವಿ. ನೀವು ಬದುಕ್ರಿ, ನಿಮಗೂ ಯಾರು ಬೇಡ ಅಂದಿಲ್ಲ. ಬಟ್ ನೀವು ನಿಮಗೋಸ್ಕರ ಟೈಮ್ ತೊಗೊಂಡು ನಿಮಗೋಸ್ಕರ ನೀವು ವಿಚಾರ ಮಾಡಿರಿ, ಓಕೆನಾ? ಇನ್ನೊಬ್ರಿಗೋಸ್ಕರ ನೀವು ಟೈಮ್ ತೊಗೊಂಡು ನೀವು ಅವೈಲೇಬಲ್ ಇರೋಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟರ ಅವೈಲೇಬಲ್ ಇರ್ತೀರಿ, ಒಂದು ಸಣ್ಣ ಪುಟ್ಟದ್ದೆಲ್ಲ ಚಿಲ್ಲರ್ ಥರ ಕೂತ್ಕೊಂಡು ಮಾತಾಡುವಂಥದ್ದು ಯಾಕೆ ನಿಮಗೆ ಬೇಕು? ಯಾರ್ಯಾರ ಬದುಕಿನಾಗ ಏನೇನು ನಡೀತಿರ್ತೈತೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ, ಆಯಿತಾ? ನೀವು ಕಾಚಿನ ಮನ್ಯಾಗ ನಿಂತ್ಕೊಂಡು ಇನ್ನೊಬ್ರ ಮನೆಗೆ ಕಲ್ಲು ಒಕ್ಕಟ್ಟಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಿಟರ್ನ್ ನಿಮಗೂ ಬರ್ತದೆ ದಾಳಿ, ಯಾವಾಗ ಬರ್ತಾಗ ಗೊತ್ತಿಲ್ಲ, ಹೌದಾ? ಖಂಡಿತವಾಗಲೂ ಕೂಡ ಯಾರ ಬಗ್ಗೆನೂ ಕೂಡ ಮಾತಾಡ್ಬೇಕಂದ್ರೆ 100 ಸರಿ ವಿಚಾರ ಮಾಡಬೇಕು. ಯಾಕೆ ಮಾತಾಡೋದು? ನಿಮ್ಮ ಬದುಕು ನಿಮ್ಮ ಬಾಳೆ ನೋಡ್ಕೋಬೇಕಲ್ಲ. ಎಲ್ಲರಿಗೂ ಅಂತಲ್ಲ, ಬಟ್ ಒಬ್ಬೊಬ್ರು ಇರ್ತಾರ ಅಂತೇಳಿ ನಾನು ಇದನ್ನು ಸಹಿಸ್ಕೊಳಕ್ಕಾಗವಲ್ತು. ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಂಬಿಟ್ಟೆ ನನ್ನ ಮನಸ್ಸನ್ನು ಹಗುರಾಗುತ್ತೆ. ಎಷ್ಟೋ ವಿಚಾರದೊಳಗೆ ನಾನು ಯಾರಿಗೂ ಹೇಳ್ಕೊಳ್ಳಾರ್ದೇ ಅದನ್ನು ಅನುಭವಿಸಿ ನನ್ನ ಜೀವನದೊಳಗೆ ಭಾಳ ಕಷ್ಟಪಟ್ಬಿಟ್ಟೀನಿ ಫ್ರೆಂಡ್ಸ್. ಸದ್ಯಕ್ಕೆ ಹೇಳಿದ್ನಲ್ಲ ನಿಮ್ಗೆ, ಹೈದ್ರಾಬಾದ್ ಅವ್ರದ್ದು ಕರೆಕ್ಟಾಗಿ ಅಡ್ರೆಸ್ ಇದೆಲ್ಲ ತಗೊಂಡು ಬರೋದು ಮತ್ತು ಇದೆಲ್ಲ ಚೆಕ್ ಮಾಡಿ
ಮಾಡಿ ಮತ್ತು ಅವರಿಗೆ ಅಡ್ರೆಸ್ ಎಲ್ಲ ಬರೆದು ಮತ್ತೊಂದ್ಸರಿ ನೀಟಾಗಿ ಅವ್ರಿಗೆ ಫೋಟೋ ಕಳಿಸಿ ಅವರು ಕೂಡ ಕರೆಕ್ಟ್ ಐತೆ ಅಂತೇಳಿ ಕನ್ಫರ್ಮ್ ಮಾಡಿದಾದ್ಮ್ಯಾಗ ನೋಡ್ರಿ ಈ ತರ ಬರೀತೀನಿ ನಾನು ಮನೆಯೊಳಗೆ. ಇನ್ನು ಟ್ಯಾಪ್ ಮಾಡೋದೇನೋ ಒಂದು ಸಿಗುತ್ತಲ್ಲ ಮಷೀನ್ ತರಿಸ್ಕೊಂತೀನಿ. ಇನ್ನೇನು ಮುಂದೆ ಬರೋ ದಿನದೊಳಗೆ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಳಂತ. ಯಾರ್ದ ಬಗ್ಗೆ ಮಾತಾಡಿದ್ರು ಕೂಡ ಕೆಲವು ಒಂದಿಷ್ಟು ಎಚ್ಚರಿಕೆ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಜಾಸ್ತಿ ಇಲ್ಲ, ನಮಗೂ ನೋವು ಆಗುತ್ತೆ. ನಾವು ಮನೆ ನಮ್ಮ ತಿಪ್ಪಲ ನಮ್ಮ ಪರಿಸ್ಥಿತಿ ಐತೆ ಅಂತೇಳಿ ನಾವು ಮಾಡ್ತಿರ್ತೀವಿ. ಯಾರು ಕೂಡ ಸುಮ್ನೆ ಜವಾಬ್ದಾರಿ ಮೈಮ್ಯಾಗ ತಗೊಳಕ್ ಇಷ್ಟ ಪಡಂಗಿಲ್ಲ. ನಮ್ಮ ಜೀವನದೊಳಗೆ ಏನೇನ್ ನೋವು ಇರ್ತಾವೋ, ನಮ್ದು ಏನೇನ್ ಪರಿಸ್ಥಿತಿ ಜವಾಬ್ದಾರಿ ಏನೇನ್ ಇರ್ತಾವೋ ನಮ್ಗೆ ಗೊತ್ತಿರ್ತೈತಿ. ನನಗೆ ಯಾರೋ ಏನೋ ಹೆಲ್ಪ್ ಮಾಡ್ತಾರ ಅಂತೇಳಿ ಏನೋ ಒಂದು ಕುತ್ಕೊಂಡು ಬಾಯಾಗ ಅನ್ನ ತಿನ್ನೋ ಬಾಯಾಗ ಸೆಗಣಿ ತಿನ್ನೋ ಮಾತಾಡೋಕ್ ಹೋಗ್ಬಾರ್ದು. ನನ್ಗ ಏನಿದ್ರು ಕೂಡ ಅದು ನನ್ ಖುಷಿ, ನನ್ ಜೀವನ, ನಂದ್ ಹೆಂಗೈತು ನನಗೆ ಇರಲಾಗ. ನಿಮ್ಮದ್ ಹೆಂಗಿರ್ತೈತಿ ಅದನ್ನ ನೀವು ಅಷ್ಟೇ ಅನ್ಭವಿಸ್ರಿ. ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡೋಕ್ ಹೋಗ್ಬಾಡ್ರಿ. ನೀವು ಯೂಟ್ಯೂಬ್ ಮಾಡ್ರಿ, ನೀವು ರೊಕ್ಕ ಮನೆ ಕುತ್ಕೊಂಡಲ್ಲೇ ಬಿಸ್ನೆಸ್ ಮಾಡ್ರಿ, ನೀವು ಗಳಿಸ್ರಿ. ನಿಮ್ಗೂ ಕೂಡ ಸಾಕಷ್ಟು ಜನ ರೊಕ್ಕ ಕೊಡ್ತಾರ, ತಗೋರಿ. ನೀವು ನನ್ ನೋಡಿ ಯಾಕೆ ಹೊಟ್ಟಿ ಉರಿ ಪಡ್ತೀರಿ ನನ್ ತಿಳಿಯಲಾಗೈತಿ. ಹೌದಾ? ಮಾಡ್ರಿ, ನೀವು ಗಳಿಸ್ರಿ. ಬಟ್ ಚಿಲ್ಲರ್ ತರ ಮಾತಾಡಕ್ ಹೋಗ್ಬೇಡ್ರಿ ಇನ್ನೊಬ್ರ ಬಗ್ಗೆ. ಯಾಕಂದ್ರೆ ನೀವು ಎಲ್ಲಿ ಯಾರು ಕೂಡ ಮಾತಾಡಿರ್ತಿರ್ಲ ಅವೆಲ್ಲ ಮಾತು ನಮ್ ಕಿವಿ ಬಂದ್ ಬೀಳ್ತಾವ್. ಅವ್ರ ಬನಿ ಬಾಗ್ಲಿಗೆ ಹೋಗಿ ಅದನ್ನ ಎಲ್ಲಾ ತರದಿಂದನು ಕೂಡ ಸಾಬೀತ್ ಮಾಡಿ ಅವ್ರ ಮಾನ ಮರ್ಯಾದೆ ತೆಗಿಯಕ ಬಾಳತ್ತೇನ್ ಇರಂಗಿಲ್ಲ. ಆದ್ರೆ ಅವ್ರ ಯೋಗ್ಯತೆ ಅವು ಕಚಡಗಳು, ಆ ಕಚಡ ಲೆವೆಲ್ಗೆ ನಾನು ಹೋಗಕ್ ಇಷ್ಟಪಡಲ್ಲ. ನಾ ಇಗ್ನೋರ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಆದ್ರೆ ನೀವು ಏನೋ ಒಂದು ಬದುಕಿನೊಳಗ ಒಂದು ಬಾಳೆ ಮಾಡ್ಕೊಂಡ್ ತಿಂತೀರಂದ್ರ ನೋಡಕ್ ಆಗಂಗಿಲ್ರಿ. ಒಂದೊಂದಕ್ಕ ಏನಾದ್ರೂ ಹೊಯ್ಕೊಂತಿರ್ತಾವ. ಅವು ಅನ್ನ ಉಣ್ಣ ಬಾಯಾಗ ಸಗಣಿ ತಿನ್ನ ಮಾತಾಡ್ತಾವು. ಇಗ್ನೋರ್ ಮಾಡ್ರಿ ಅಂತ ನಿಮ್ಗೆ ಹೇಳ್ತೀನಿ ಹೊರತು ನಾನು ಒಮ್ಮೊಮ್ಮೆ ಸ್ವಲ್ಪ ತಲೆ ಕೆಡ್ಸ್ಕೊಂತೀನಿ. ಸಹಜ, ನನಗಾಗ್ಲಿ ನಿಮಗಾಗ್ಲಿ ಯಾರೋ ಏನೋ ಇಂಡೈರೆಕ್ಟ್ ಆಗಿ ಮಾತಾಡಿರ್ತಾರೆ, ಯಾರೋ ಬಂದದ್ದು ನಮ್ಗೆ ಹೇಳ್ತಾರ ಅಂತಂದ್ರ ನಾವ್ ಪಟಕ್ಕನ ನಂಬಂಗಿಲ್ಲ. ಯಾಕೆ ಹೇಳ್ರಿ? ಅವ್ರು ಹೇಳ್ತಾರಂದ್ರ ಆ ಎದುರುಗಡೆ ಇರೋ ವ್ಯಕ್ತಿತ್ವ, ಅವ್ರ ಒಂದ್ ಸ್ವಭಾವ, ಇವ್ರು ಅಂದಿದ್ದು ಕರೆ ಇರ್ಬೋದೇನೋ ಸುಳ್ಳು ಇರ್ಬೋದೇನೋ ಅನ್ನೋದು ಕ್ಯಾಲ್ಕುಲೇಷನ್ ನಮ್ಮ ಮೈಂಡ್ ಅಲ್ಲಿ ಇರ್ತೈತಿ, ನಮ್ಮ ಮನಸ್ಸಿನ ಕೂಡ ಇರ್ತೈತಿ. ಯಾಕಂದ್ರೆ ಆ ವ್ಯಕ್ತಿಗಳು ರೂಪನ ನಾವು ನೋಡಿರ್ತೀವಿ, ನಾವು ಅದನ್ನ ಅನುಭವಿಸಿ ಬಂದಿರ್ತೀವಿ. ಸೊ ಹಾಗಾಗಿ ಸ್ನೇಹ ಕತ್ರಿ ಕೊಡ್ಬಾ. ಈಗ ನೋಡ್ರಿ ಟೈಮ್ ಎಷ್ಟಾಗೈತಿ, 12 ಗಂಟೆ ಆಗಕ್ ಬಂದೈತಿ. ನಾನು ಇವಾಗ ಆರ್ಡರ್ ತಗೊಂಡು ಪ್ಯಾಕ್ ಮಾಡಿ ಇಷ್ಟೆಲ್ಲ ಆಗಿದಾವ ಆರ್ಡರ್ಗಳು. ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಆರ್ಡರ್ಗಳು ಎಷ್ಟಾಗ್ಯಾವ ಅಂತೇಳಿ ನಿಮ್ಗೆ ತೋರಿಸ್ತೀನಿ. 2 ಅದಾವ್ರಿ. ಒಂದೊಂದು ಇದ್ರೊಳಗ ಮಾಂಗಲ್ಯ ಚೈನ 2 ಇದಾವ್. ನಿಮ್ಗೂ ಬೇಕಂದ್ರ ಪಟ್ಟಂತ ಬುಕಿಂಗ್ ಮಾಡ್ಕೊರಿ. ಬೇಕಾದ್ರೆ ನಂಬರ್ ಕೂಡ ಹಾಕಿರ್ತೀನಿ. ನೋಡ್ರಿ ಎಷ್ಟದಾವು. ಆಯ್ತಾ? 1 2 3 4 5 6 7 ಇದ್ರೊಳಗ ಸೀರೆ ಮತ್ತೆ ತಾಳಿ ಆಫರ್ ಇಟ್ಟಿದ್ನಲ್ಲ, 1 2 3 4 5 6 7 ಇದ್ರೊಳಗ 4 ಸೀರೆ ಆರ್ಡರ್ ಮಾಡ್ಯಾರ. ಎಲ್ಲಿ ಎಂತಕ್ ಬರೋದು? ಇವನ್ನೆಲ್ಲ ವಜನಿ ಹೊತ್ಕೊಂಡು ಹೋಗಿ ಹಾಕಿ ಮಾಡಿ ಬರ್ತೀನಿ. ಅದಕ್ಕೆ 4 ದುಡ್ಡು ಬರ್ತಾವ. ಹಂಗ ಬರಂಗಿಲ್ಲ. ಹೌದಾ? ಕಷ್ಟಪಡಲಾರ್ದೆ ಯಾವ ಬರ್ತಾವ ಹೇಳ್ರಿ. ಒಂದ್ ಕೈಯಾಗ ಎತ್ತಕ್ ಆಗೋಲ್ತದು, ಅಷ್ಟು ವೇಟ್ ಸೀರೆ ಅದಾವ. ಇದು ಕೂಡ ಆಫರ್ ಸೀರೆ. ಒಂದ್ ತಾಳೆ ಸರ ಒಂದ್ ಸೀರೆ ಅಂತ ಆಫರ್ ಹಾಕಿದ್ನಲ್ಲ. ಇಲ್ಲಿ ನನ್ನ ಹೆಣ್ಮಕ್ಳು ಹಾಕೊಡ್ಲಿ, ಖುಷಿ ಪಡ್ಲಿ. ನನಗ್ ಬೇಯಂಗಿಲ್ಲಲ್ಲ. ಅವ್ರ ಮನೆಗೆ ಪಾರ್ಸೆಲ್ ಬಂದ್ಮ್ಯಾಗ ನೋಡಿ ಇಷ್ಟ ಸವಿತಾಕ ಕೊಟ್ಟ ಅಂತೇಳಿ ಖುಷಿ ಪಟ್ಟು ಮುಖದಾಗ ಒಂದ್ ಸ್ಮೈಲ್ ಇಂದ ನನಗೆ ಒಳ್ಳೆ ಮೆಸೇಜ್ ಆಗ್ತಾರಲ್ಲ, ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತೇಳಿ. ಅದು ನನಗೆ ಆಶೀರ್ವಾದ. ನಾನು ಆ ತರದ ಉದ್ದೇಶ ಇಟ್ಕೊಂಡು ಇದನ್ನು ಮುಂದೆ ಲಾಭ ಇಲ್ಲಾರ್ದ ಯಾರು ಬಿಸ್ನೆಸ್ ಮಾಡಬಾರ್ದು. ಬಟ್ ಆದ್ರೆ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕತ್ತಿಲ್ಲ. ಜನರು ನನ್ನ ಸದ್ಯಕ್ಕೆ ನನ್ನ ಒಂದು ಸೆಟ್ ಮಾಡುವಂತ ಟೈಮ್ ಐತಿ ಬಿಸ್ನೆಸ್ ಇಂದು. ಹಾಗಾಗಿ ನಾನು ಎಷ್ಟು ನನಗೆ 10 ರೂಪಾಯಿ ಸಿಕ್ಕರು ಕೂಡ ನಾನು ಮಾಡ್ತೀನಿ. ಅದು 10 ರೂಪಾಯಿ ಯಾರು ಕೊಡ್ತಾರೆ? ಯಾರು ಕೊಡಂಗಿಲ್ಲ. ಹೌದಿಲ್ಲ? ಈ ಉದ್ದೇಶದಿಂದ ನಾನು ಮಾಡಕತ್ತೀನಿ. ಇನ್ನೊಬ್ರು ನೋಡಿ ಹೊಟ್ಟಿ ಉರಿಬೇಡ್ರಿ. ನಿಮ್ಗೆ ಮಾಡೋ ಯೋಗ್ಯತೆ ಇಲ್ಲ, ಸಹಿಸ್ಕೊಳ್ಳೋಣಕ್ ಆಗಂಗಿಲ್ಲ ಅಂದ್ರೆ ಸುಮ್ ತೆಪ್ಪಗಿರ್ರಿ. ನಿಮ್ ಬದುಕು, ನಿಮ್ ಬಾಳೆ, ನಿಮ್ ಮಕ್ಕಳು, ನಿಮ್ ಗಂಡ, ನಿಮ್ ಸಂಸಾರಗಳು ನೀವು ಬಿಸಿ ಇರಿ. ನಂದು ಏನೈತಲ್ಲ ನಾನು ನೋಡ್ಕೊಂಡು ನನ್ನ ಬದುಕು, ನನ್ನ ಬಾಳೆವು ನನ್ನ ನೋಡ್ಕೊತೀನಂತ ಇಷ್ಟೇ ಹೇಳ್ತೀನಿ. ಭಾಳ ಏನ್ ಮಾತಾಡ್ತೀನಿ ಬಿಡ್ತೀನೋ. ನನಗೂ ಮೊದ್ಲಿನಂತ ಸಿಟ್ಟು, ಮೊದ್ಲಿನಂತ ಸಿಡುಕು ನನ್ನ ಹತ್ರ ಇತ್ತು. ನಾನು ಅವಾಗಿಂದ ಅವಾಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಏನೋ ಗೊತ್ತಿಲ್ಲ. ನಾನು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀನಿ, ಒಂದ್ ಸ್ವಲ್ಪ ಮೆಡಿಟೇಷನ್ ಮಾಡ್ಕೋತೀನಿ. ಸೊ ನನ್ಗೆ ಗೊತ್ತಿಲ್ಲದೆ ನನಗೆ ಎಷ್ಟೋ ನನ್ನ ಮನಸ್ಸು, ನಾನು ನನ್ನ ಸಮಾಧಾನ ಶಾಂತಿ ಅದೀನಿ. ಅದಕ್ಕೆಲ್ಲ ನಮ್ಮ ರಾಯರನೇ ಕಾರಣ.
ಯಾಕಂದ್ರ ತಾಳೆದವನು ಬಾಳಿಯನ ಅಂತಕ್ಕೆ ಹೇಳ್ತಾರ. ಸೊ ನಮ್ಮ ರಾಯರು ನನಗೆ ಎಲ್ಲಾ ತರದನ್ನು ಕೂಡ ಮಾಡ್ತಿದಾರ. ನನ್ನ ಬೆನ್ನೆಲುಬಾಗಿ ಅವ್ರು ನನ್ನ ಜೊತೆಗೆ ನಿಂತಿದಾರ. ಈ ತರ ಪ್ಯಾಕಿಂಗ್ ಮಾಡಿ ಇಟ್ನಪ್ಪ ಅಂತಂದ್ರ ಇದನ್ನ ಪ್ಯಾಕಿಂಗ್ ಮಾಡಿದ ಫೋಟೋ ಕಸ್ಟಮರ್ ಕಳಿಸ್ತೀನಿ. ಅವ್ರ ಏನ್ ಹೆಸರು ನಂಬರ್ ಮೊದಲು ಸೇವ್ ಏನಿಲ್ಲ, ಅವ್ರ ಏನ್ ಹೆಸರು ಕೊಟ್ಟಿರ್ತಾರ ಅದೇ ಹೆಸರು ಮೇಲೆ ನಾನು ಫೋನ್ ನಂಬರ್ ಸೇವ್ ಮಾಡ್ತೀನಿ. ಇದ್ರದ್ದು ರಿಸಿಪ್ಟ್ ಬರುತ್ತೆ ನೋಡ್ರಿ, ಪಾವತಿ ನಾನು ಪೋಸ್ಟಿಗೆ ಹಾಕ್ತೀನಲ್ಲ, ಈ ಪಾವತಿ ಇದು ಹಾಕತ್ನ್ಯಾಗ ಪಾವತಿ ಒಂದಿಷ್ಟು ಬರ್ತದ ಪಾವತಿ. ಇವೆಲ್ಲ ಹಾಕಕ್ ಹೋಗೋಣ. ಆ ಪಾವತಿದ ಏನ ಟ್ರ್ಯಾಕಿಂಗ್ ಐಡಿ ಇರ್ತನಲ್ಲ, ಆ ಟ್ರ್ಯಾಕಿಂಗ್ ಇದು ಹೆಸರು ಪಾವತಿ ಹೆಸರು ನೋಡಿ ಅದು ಟ್ಯಾಪ್ ಮಾಡ್ತೀನಿ. ಪಟ್ ಅಂತ ಸೇವ್ ಮಾಡಿರ್ತೀನಲ್ಲ, ಅದು ಬಂದ್ಬಿಡ್ತಾ ಆ ಫೋಟೋ ಹಾಕ್ಬಿಡ್ತೀನಿ. ಎಷ್ಟು ಕೆಲಸ ಇರ್ತಾವ, ಎಷ್ಟು ತಲೆನೋವು ಇರ್ತಾವ, ಎಷ್ಟು ಪ್ರೆಷರ್ಗಳು ಇರ್ತಾವ. ನಮ್ಗ ಪುಕ್ಕಟೆ ಯಾವ್ದು ಬರಂಗಿಲ್ಲ. ನೀವು ಮಾಡಿ ಪ್ರತಿಯೊಂದಕ್ಕೂ ಕೂಡ ನಾನು ನಿಮ್ಗೊಂದು ವ್ಯತ್ಯಾಸ ಹೇಳ್ತೀನಿ. ಇದು ಎಷ್ಟು ಅದಾವ? 1 2 3 4 5 6 7 8 9 10 10 ಅದಾವ. ಒಂದ್ ಪ್ರತಿಯೊಂದು ಐಟಮ್ಗೂ ನಾನು 100 ರೂಪಾಯಿ ತಗೊಂತೀನಿ. ಜಾಸ್ತಿ ತಗೊಳಂಗಿಲ್ಲ, ತಗೊಳೋದ ಅಷ್ಟೇ. 100 ರೂಪಾಯಿ ತಗೊಂಡ್ರು 10 ಪೀಸ್ ಅದಾವ, 1000 ರೂಪಾಯಿ ಆಗ್ತದ. ಆಯ್ತಾ? ಸಾಕಲ್ಲ? ನಾನು 500 400 ರೂಪಾಯಿ ನಾನು ಎಕ್ಸ್ಪೆಕ್ಟ್ ಮಾಡಿ 1-2 ಪೀಸ್ ಮಾರೋದಕ್ಕಿಂತ 100 ರೂಪಾಯಿ ಸಿಗಲಿ, ದಿನಕ್ಕೆ 10 15 20 ಪೀಸ್ ಮಾರ್ತೀನಿ. 100 ಸಿಗಲಿ 50 ಸಿಗಲಿ, ಈ ತರ ಉದ್ದೇಶದಿಂದ ಮಾಡಾಕತ್ತೀನಿ. ಸೊ ಹೊಟ್ಟೆ ಉರಿ ಪಡಕ್ ಹೋಗ್ಬೇಡ್ರಿ. ನಿಮ್ ಬದುಕು ನಿಮ್ ಬಾಳೆ ನೋಡ್ಕೋರಿ. ನನಗೆ ಯಾರು ಮಾತಾಡ್ತಾರ ಅವ್ರಿಗಷ್ಟೇ ಈ ಮಾತು ಹೇಳುವಂಥದ್ದು. ನಿಮ್ಗೂ ಜೀವನದಾಗ ಈ ತರ ಮಾಡೋರು ಇರ್ತಾರ. ಅವ್ರ ಇದ್ರಿಗೆ ನೀವು ನಕ್ಕೋತೇ ಇರಿ ಅಷ್ಟೇ, ನಕ್ಕೋತೇ ಇರಿ. ಅವ್ರಿಗೆ ಅದೇ ಕೊಡೋ ಉತ್ತರ, ಇನ್ನೇನು ಇಲ್ಲ. ಆ ದೇವ್ರು ನಮ್ಮನ್ನ ಚೊಲ್ಲನೆ ಹೇಳ್ತಾನಂತ ಹೇಳ್ತಾ ವಿಡಿಯೋದೊಳಗೆ ಏನು ಹೇಳ್ಬಿಟ್ಟಿನೋ ಗೊತ್ತಿಲ್ಲ, ಯಾಕೋ ಗೊತ್ತಿಲ್ಲ, ತಲೆ ಕಟ್ಟಂಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಇಷ್ಟೇ ವಿಡಿಯೋ ಮಾಡೀನಿ. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಬಾಯ್.